ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ಡಿಸೆಂಬರ್ ತಿಂಗಳ ಮಿಥುನ ರಾಶಿ ಸಂಜಾತರ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಡಿಸೆಂಬರ್ ತಿಂಗಳಲ್ಲಿ 5ನೇ ತಾರೀಕಿನಿಂದ ಗುರುವು ನಿಮ್ಮ ರಾಶಿಗೆ ವಕ್ರಿ ಸಂಚಾರದಲ್ಲಿ ಪ್ರವೇಶಿಸಲಿದ್ದು, ಕಳೆದ 2-3 ತಿಂಗಳಿಗಿಂತ ಈ ತಿಂಗಳು ನೀವು ಹೆಚ್ಚಿನ ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಆದಿತ್ಯನ 6ನೇ ಮನೆ ಸಂಚಾರವು ಡಿಸೆಂಬರ್ 15ನೇ ತಾರೀಕಿನವರೆಗೂ ಇರುವುದರಿಂದ ಆರೋಗ್ಯ, ಹಣಕಾಸು, ಉದ್ಯೋಗ, ವೃತ್ತಿ, ವ್ಯಾಪಾರ ವ್ಯವಹಾರ ಹಾಗೂ ಸ್ವಯಂ ಉದ್ಯೋಗಿಗಳಿಗೆ ಈ ತಿಂಗಳು ಹೆಚ್ಚಿನ ಲಾಭವಾಗಲಿದೆ. ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಾಗಿ ಹಣ ಸಂಪಾದನೆಯು ಹಾಗೂ ಶ್ರಮಕ್ಕೆ ತಕ್ಕ ಪ್ರತಿಫಲವೂ ಸಹಿತ ಈ ತಿಂಗಳಲ್ಲಿ ಮಿಥುನ ರಾಶಿ ಸಂಜಾತರಿಗೆ ದೊರೆಯಲಿದೆ. ಮೃಗಶಿರ ಹಾಗೂ ಪುನರ್ವಸು ನಕ್ಷತ್ರ ಸಂಜಾತರಿಗೆ ಹೆಚ್ಚಿನ ಲಾಭವು ಹಾಗೂ ಶುಭ ಫಲಗಳು ಸಿಗಲಿದ್ದು, ಆರಿದ್ರ ನಕ್ಷತ್ರಜರಿಗೆ ಶುಭಾಶುಭ ಮಿಶ್ರ ಫಲವಿರಲಿದೆ. ಈ ಡಿಸೆಂಬರ್ ತಿಂಗಳಲ್ಲಿ ಬಹಳಷ್ಟು ಒಳ್ಳೆಯ ಅವಕಾಶಗಳು ನಿಮಗೆ ದೊರೆಯಲಿದ್ದು, ಎಲ್ಲ ಅವಕಾಶಗಳ ಸದ್ಬಳಕೆಯನ್ನು ಮಾಡಿಕೊಳ್ಳಲಿದ್ದೀರಿ. ಹಾಗೆಯೇ ವಿದ್ಯಾರ್ಥಿ ವರ್ಗಕ್ಕೂ ಸಹಿತ ಅತ್ಯಧಿಕ ಶುಭ ಫಲಗಳು ಸಿಗುವಂತಹ ಮಾಸವಿದು. ವಿದ್ಯಾರ್ಥಿಗಳಿಗೂ ಸಹಿತ ಈ ತಿಂಗಳಲ್ಲಿ ಅತಿ ಹೆಚ್ಚಿನ ಶುಭ ಫಲಗಳಿವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುವುದು, ಸಂದರ್ಶನಗಳಲ್ಲಿ ಜಯಶೀಲರಾಗುವುದು, ಉದ್ಯೋಗ ಪ್ರಾಪ್ತಿಯ ಸುಯೋಗ ಹಾಗೂ ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿದೆ. ನಿಮ್ಮ ಮನಸ್ಸು ಹಾಗೂ ಹೃದಯಕ್ಕೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ನೀವು ಈ ತಿಂಗಳು ಪೂರ್ತಿ ನೀವೇನು ನಿರೀಕ್ಷೆ ಮಾಡುತ್ತೀರೋ ಅದೇ ರೀತಿಯಾದಂತಹ ಸತ್ಫಲಗಳು ನಿಮಗೆ ದೊರೆಯಲಿದೆ. ನಿಮ್ಮ 3ನೇ ಮನೆಯ ಕೇತುವಿನ ಶುಭ ಸಂಚಾರ ಫಲದ ಶುಭ ಫಲಗಳೇನಿದೆ, ಇದು ಈ ಡಿಸೆಂಬರ್ ತಿಂಗಳಲ್ಲಿ ಸರ್ವ ರೀತಿಯಿಂದಲೂ ಸರ್ವ ವಿಧಗಳಲ್ಲೂ ಸಹಿತ ಎಲ್ಲ ರೀತಿಯ ಒಳಿತನ್ನು ಮಾಡಲಿದ್ದು, ಶತ್ರುಗಳ ವಿರುದ್ಧ ಜಯ, ಕಾನೂನಾತ್ಮಕ ಹೋರಾಟಗಳಲ್ಲಿ ಗೆಲುವು ಅಥವಾ ಮುನ್ನಡೆ, ಕೋರ್ಟಿನ ತೀರ್ಪು ನಿಮ್ಮ ಪರವಾಗಿ ಬರುವುದು, ಆಸ್ತಿ ವ್ಯಾಜ್ಯ ಇತ್ಯರ್ಥವಾಗುವುದು, ನೂತನ ವಾಹನ ಖರೀದಿ ಯೋಗ, ಗೃಹೋಪಕರಣಗಳ ಖರೀದಿ, ಕುಟುಂಬ ವರ್ಗದಲ್ಲಿ ಶುಭ ಮಂಗಳ ಕಾರ್ಯಗಳು ನೆರವೇರಲಿದ್ದು, ಎಲ್ಲ ರೀತಿಯಾದಂತಹ ಶುಭ ಫಲಗಳನ್ನು ಈ ಡಿಸೆಂಬರ್ ತಿಂಗಳಲ್ಲಿ ಮಿಥುನ ರಾಶಿ ಸಂಜಾತರು ಪಡೆಯಲಿದ್ದೀರಿ. ಹಾಗೆಯೇ ಸಾಮಾಜಿಕ ಕ್ಷೇತ್ರಗಳಲ್ಲಿ ಕ್ರಿಯಾಶೀಲರಾಗಿರುವಂತಹ ಮಿಥುನ ರಾಶಿ ಸಂಜಾತರು, ಅದು ರಾಜಕಾರಣವಿರಬಹುದು, ಸಾಹಿತ್ಯ, ಲೇಖಕ, ಮುದ್ರಕ, ಪ್ರಕಾಶಕ, ಸಿನಿಮಾ, ರಂಗಭೂಮಿ, ಕಿರುತೆರೆ ಕಲಾವಿದರು, ಸಂಗೀತ ವಾದ್ಯಗಾರರು, ಗಾಯಕರು, ಗಾಯಕಿಯರು, ಹೀಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲ ಮಿಥುನ ರಾಶಿ ಸಂಜಾತರಿಗೂ ಡಿಸೆಂಬರ್ ತಿಂಗಳು ಬಹಳ ಒಳ್ಳೆಯದನ್ನೇ ಮಾಡಲಿದೆ. ಬಹಳ ಕಾಲದಿಂದ ಆಗದೇ ಉಳಿದಿದ್ದಂತಹ ಕೆಲಸ ಕಾರ್ಯಗಳು ಸಹಿತ ಈ ತಿಂಗಳು ನಿಮ್ಮನ್ನು ಯಶಸ್ವಿಯನ್ನಾಗಿ ಮಾಡಲಿದ್ದು, ಆಗದೇ ಉಳಿದಿದ್ದಂತಹ ಕೆಲಸಗಳು ಈ ಡಿಸೆಂಬರ್ ತಿಂಗಳಲ್ಲಿ ಪೂರ್ಣವಾಗಲಿದೆ. ಹಾಗೆಯೇ ಸಂಬಂಧ ನಿಶ್ಚಯದ ಸುಯೋಗವೂ ಉಂಟು. ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಅಥವಾ ಪೀಡನೆಗಳು ತೀವ್ರವಾಗಿ ಬಾಧಿಸುತ್ತಿದ್ದಲ್ಲಿ ನೀವು ವಿಷ್ಣು ಶತನಾಮ ಸ್ತೋತ್ರ ಹಾಗೂ ಮಂಗಳಚಂಡಿಕಾ ಸ್ತೋತ್ರಗಳನ್ನು ದಿನನಿತ್ಯವೂ ಶ್ರದ್ಧೆಯಿಂದ ಪಠಿಸಿ ಅಥವಾ ಆಲಿಸಿ. ನೀವು ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ನಿಮ್ಮವರಿಗೂ ಹೇಳಿ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ಸ್ ತಿಳಿಸಿ, ಕಾಮೆಂಟ್ ಮಾಡಿ. ಮತ್ತು ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.